ಸೂಪರ್ ಟೇಸ್ಟಿಯಾಗಿ ಮಿಷ್ಟಿ ದಹಿನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ 1 ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫುಲ್ ಫ್ಯಾಟ್ ಹಾಲನ್ನು ಮಿಲ್ಕ್ ಮಾಡಿ, ಆಗ ಮಿಷ್ಟಿ ದಹಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಲೀಗ 3/4 ಲೀಟರ್ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಕ್ಯಾರಮೆಲ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ನೀರೇನು ಹಾಕ್ತಿ ಈ ರೀತಿ ಸಕ್ಕರೆನ ಕರಗಿಸ್ಕೋಬೇಕು. ಈಗ ಕರಗಿರುವಂತಹ ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ಕಾಯಿಸಿಟ್ಟಿದ್ದಂಥ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಗಂಟುಗಳೆಲ್ಲ ಕರಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮನೇಲೆ ಮಾಡಿರುವಂತಹ ಅರ್ಧ ಲೀಟರ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಇಲ್ಲ ಅಂತಂದರೆ ಪ್ಯಾಕೆಟ್ ಮೊಸರನ್ನ ಒಂದು ಬಟ್ಟೆಗೆ ಹಾಕಿ ಆ ನೀರೆಲ್ಲ ಡ್ರೈ ಆಗೋವರೆಗೂ ಬಿಟ್ಟರೆ ನಿಮಗೆ ಗಟ್ಟಿ ಮೊಸರು ರೆಡಿ ಆಗುತ್ತೆ. ಈಗ ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಂಡು 1-2 ನಿಮಿಷ ಬೀಟ್ ಮಾಡಿ ಕ್ಯಾರಮೆಲ್ಲ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಹಾಕಿ ಬೀಟ್ ಮಾಡ್ಕೋಬೇಕು. ನಂತರ ಕಾಯಿಸಿಟ್ಟಿದ್ದಂತಹ ಹಾಲನ್ನು ಸೇರಿಸ್ಕೊಂಡು ಗಂಟುಗಳಿಲ್ಲಿರೋ ರೀತಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟೆಲ್ಲ ಹದ ಇರುತ್ತಲ್ಲ ಆ ಹದ ಬರೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಯಾವುದಾದ್ರೂ ಒಂದು ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಕಪ್ಗಳಿಗೆ ಹಾಕಿ ಇದನ್ನು ಫ್ಯೂಯಲ್ ಪೇಪರಿಂದ ಕ್ಲೋಸ್ ಮಾಡ್ಕೊಳ್ತಾ